ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಈ ಕಾಮಗಾರಿಯನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೀದಿಗಿಳಿದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ ವಶಕ್ಕೆ ಪಡೆದಂತ ಅವರನ್ನ ಬಿಟ್ಟು ಕಳಿಸಲಾಗಿದೆ. ಕಾಮಗಾರಿಯನ್ನು ವಿರೋಧಿಸಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೀದಿಗಿಳಿದಿದ್ರು. ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇತ್ತು. ಮತ್ತೊಂದು ಕಡೆ ಪೊಲೀಸರು ಬಿಡುಗಡೆ ಮಾಡ್ತಾ ಇದ್ದಂತೆ ಮತ್ತೊಂದು ಕಡೆ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ. ನಿಟ್ಟೂರಿನಿಂದ ಸುಂಕಾಪುರಕ್ಕೆ ಈಗ ತಲುಪಿದೆ ಆ ಪಾದಯಾತ್ರೆ. ಅವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಬಾರದು, ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಪಾದಯಾತ್ರೆ ಮುಖಾಂತರವಾಗಿ. ಹೇಮಾವತಿ ಲಿಂಕ್ ಯೋಜನೆಗೆ ದೊಡ್ಡ ಮಟ್ಟದ ವಿರೋಧ ತುಮಕೂರು ಭಾಗದಲ್ಲಿ ವ್ಯಕ್ತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೂರಾರು ಸಂಖ್ಯೆಯ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯ ರೈತರು ಇದರಲ್ಲಿ ಪಾಲ್ಗೊಂಡಿರೋದು. ಪ್ರೊಟೆಸ್ಟ್ನಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ಒಂದು ಕಡೆ ಬೆಂಕಿಯನ್ನ ಹಚ್ಚಿ ಟೈರ್ಗಳಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಈ ಪ್ರತಿಭಟನೆ ಆರಂಭ ಆಗ್ತಾ ಇದ್ದಂಗೆ ಪೊಲೀಸರು ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಬೇರೆ ಸ್ಥಳದಲ್ಲಿ ಹೋಗಿ ಬಿಟ್ರು. ಅಲ್ಲಿಂದಲೂ ಕೂಡ ಅವರು ಪಾದಯಾತ್ರೆನ ಮುಂದುವರೆಸಿದ್ದಾರೆ. ತುಮಕೂರಲ್ಲಿ ರೈತರ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿ ನಡೀತಾ ಇದೆ. ಹೇಮಾವತಿ ಲಿಂಕ್ ಯೋಜನೆಯ ಕಾಮಗಾರಿ ಏನಿದೆ ಅದು ಅವೈಜ್ಞಾನಿಕವಾಗಿ ನಡೀತಾ ಇದೆ. ಅದನ್ನ ಈ ತಕ್ಷಣಕ್ಕೆ ಸ್ಥಗಿತಗೊಳಿಸಬೇಕು, ಮುಂದುವರಿಸಬಾರದು ಅಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಕೆಎಸ್ಆರ್ಟಿಸಿ ಬಸ್ಗಳನ್ನ ತಡೆ ಹಿಡಿದು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ಪ್ರತಿಭಟನೆ ಆರಂಭ ಆಗ್ತಾ ಇದ್ದಂಗೆ ವಶಕ್ಕೆ ಪಡೆದ ನಂತರದಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸ ಆಗ್ಲಿಲ್ಲ. ಆಕ್ರೋಶ ಮತ್ತೊಂದಿಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ, ಎಲ್ಲಿವರೆಗೂ ಬಂತು ಪಾದಯಾತ್ರೆ? ಅರುಣ್, ಈಗ ನಿಟ್ಟೂರಿಂದ ಹೊರಟಂತ ಪಾದಯಾತ್ರೆ ಸಾವಿರಾರು ರೈತರುಗಳೊಂದಿಗೆ ಹೊರಟಂತ ಪಾದಯಾತ್ರೆ ಈಗ ಕೆಲಸ ನಡೀತಾ ಇತ್ತು ಆ ಒಂದು ಜಾಗಕ್ಕೆ ತಲುಪಿದೆ. ಈಗ ಡಿಸಿ ಮತ್ತೆ ಎಸ್ ಪಿ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇಲ್ಲ ಈ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ಆದ್ರೆ 2 ವರ್ಷಗಳಿಂದನೂ ಕೂಡ ಡಿಸಿ ಮತ್ತೆ ಎಸ್ ಪಿ ಇದೇ ಒಂದು ಹೇಳಿಕೆ ಆಗಿರೋದ್ರಿಂದ ರೈತರುಗಳು ಈ ಇಬ್ಬರು ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿಲ್ಲ. ಸೊ ಹಂಗಾಗಿ ಅವರು ಇಲ್ಲ ನಾವೇ ಕೆಲಸವನ್ನ ತಡೀತೀವಿ ಅಂತ ಹೇಳಿ ಅವರು ಸ್ಥಳಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಇಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥ ಒಂದು ಜಾಗಕ್ಕೆ ತಲುಪಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವರು ಆಗ್ರಹನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಅಹಿತಕರ ಘಟನೆ ಆಗ್ಬಾರ್ದು. ಜೊತೆಗೆ ಏನು ರೈತರು ಈ ಒಂದು ಕಾಮಗಾರಿಯಿಂದ ರೋಸಿ ಹೋಗಿದ್ದಾರೆ. ಈ ಮುಂದೆ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ತಾರೆ, ಯಾಕಂದ್ರೆ ಎಲ್ಲ ಮಾಬ್ ಇರೋದ್ರಿಂದ ಯಾವ ರೀತಿ ಬೇಕಾದ್ರೂ ಇಲ್ಲಿ ಘಟನೆಗಳು ನಡೀಬಹುದು. ಸೊ ಹಂಗಾಗಿ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ಒಂದು ಬಿಗಿ ಭದ್ರತೆಯನ್ನ ಒಂದು ಕೊಟ್ಟಿರತಕ್ಕಂಥದ್ದು. ಸುಮಾರು ಬೆಳಗ್ಗೆಯಿಂದ 1,000 ಇದ್ದಂತ ಪೊಲೀಸ್ ಅಧಿಕಾರಿಗಳೀಗ ಏಕಾಏಕಿ 500ಕ್ಕೆ ಅಂದ್ರೆ 1,500ಕ್ಕೆ ಏರ್ತಿರ್ತಕ್ಕಂಥದ್ದು. ಈಗ ಕ್ಷಣಕ್ಕೂ ಇಲ್ಲಿ ರೈತರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಸುತ್ತಮುತ್ತಲಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಹಿಡಿದು ತಿಪ್ಟೂರಿಂದ ಹಿಡಿದು ತುರುವೇಕೆರೆಯಿಂದನೂ ಕೂಡ ರೈತರುಗಳು ಟೂ ವೀಲರ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಬಸ್ಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈಗ ಕೆಲಸ ಸ್ಥಗಿತ ಆದ ತಕ್ಷಣ ಇಲ್ಲಿಂದ ರೈತರು ಯಾವ ಡಿಸಿಷನ್ ತಗೊಳ್ತಾರೆ, ಮತ್ತೆ ಇಲ್ಲಿನ ಹೋರಾಟ ಮುಂದಿನ ರೂಪುರೇಷೆಗಳು ಹೇಗಿರುತ್ತೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಇಲ್ಲಿ ಏನೋ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರೋದ್ರಿಂದ, ಈ ಜಿಲ್ಲೆ ಉಸ್ತುವಾರಿ ಆಗಿರೋದ್ರಿಂದ ಅವರ ಮೇಲೆ ಈಗ ಒಂದು ಹೋರಾಟದ ಕಿಚ್ಚು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರು ಈ ಹೋರಾಟಕ್ಕೆ ಸಾಥ್ ಕೊಡದೇ ಇದ್ರು ಪರವಾಗಿಲ್ಲ, ಕಂಟ್ರೋಲ್ ಅಟ್ಲೀಸ್ಟ್ ಪೊಲೀಸ್ ಅವ್ರಿಗೆ ಹೇಳ್ಬೋದಿತ್ತು. 144 ಸೆಕ್ಷನ್ ಹಾಕುವಂತ ಅಗತ್ಯತೆ ಏನಿತ್ತು? ರೈತರುಗಳನ್ನ ಅಷ್ಟೊಂದು ಕ್ರಿಮಿನಲ್ಸ್ 144 ಸೆಕ್ಷನ್ ಹಾಕೋಷ್ಟು ಈ ರೀತಿ ಎಲ್ಲ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ವಿಠಲ್, ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ಭಾಗದ ಒಂದಿಷ್ಟು ಪ್ರಮುಖ ಸ್ವಾಮೀಜಿಗಳು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಪಾದಯಾತ್ರೆಯಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಇವತ್ತೇನಾದ್ರೂ ರೂಪುರೇಷೆಗಳು ರೆಡಿ ಆದ್ರೆ ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರುಣ್, ಈ ಒಂದು ಹೋರಾಟಕ್ಕೆ ಜಿಲ್ಲೆಯ ಪ್ರಮುಖ ಸಚಿವರು ಅಂದ್ರೆ KN ರಾಜೇಶ್
ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್, ಅದಕ್ಕಿಂತ ಮುಖ್ಯವಾಗಿ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಒಂದು ನಿರ್ಧಾರದ ಮೇಲೆ ಒಂದು ಪೂರ್ಣ ಪ್ರಮಾಣದ ಹೋರಾಟ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಫಸ್ಟ್ ಬಲಿಯಾಗೋದೇನೆ ಈ ಒಂದು ಹೋರಾಟಕ್ಕೆ ಫಸ್ಟ್ ಬಲಿಯಾಗೋದೇನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ರೈತರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗುಬ್ಬಿ ಶಾಸಕರು ಈ ಒಂದು ವಿಚಾರದಲ್ಲಿ ಈಗ್ಲಾದ್ರೂ ಬಾಯಿ ಬಿಡಬೇಕು. ಯಾಕಂದ್ರೆ ಈ ಟೈಮಲ್ಲಿ ಅವರು ಸುಮ್ಮನಾದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಗುಬ್ಬಿ ತಾಲೂಕಿನ ರೈತರು ಸಂಪೂರ್ಣವಾಗಿ ಬೀದಿಗೆ ಬರುತ್ತೆ. ಅದ್ರ ಜೊತೆಗೆ ಈ ಭಾಗದ ರೈತರು ಏನು ಈಗ 6 ತಾಲೂಕಿನ ರೈತರು ಇದ್ದಾರೆ, ಅವರೆಲ್ಲ ಸಂಪೂರ್ಣವಾಗಿ ಕೊಬ್ಬರಿ ಮತ್ತೆ ಅಡಿಕೆ ಬೆಳೆಯನ್ನ ನೆಚ್ಕೊಂಡಿರ್ತಕ್ಕಂಥದ್ದು. ಇದೇನಾದ್ರೂ ನೀರು ಆ ಕಡೆ ಹೋಗಿದ್ದೆ ಆಗಿರೋದಾದ್ರೆ ಕುಡಿಯೋಕ್ಕೂ ನೀರು ಸಿಗಲ್ಲ, ಬೆಳೆಯೋದಿರ್ಲಿ ಕುಡಿಯೋಕ್ಕೂ ಕೂಡ ನೀರು ಸಿಗಲ್ಲ ಅಂತ ಹೇಳಿ ಅವರು ಆತಂಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಏನು ಈಗಾಗ್ಲೇನೆ ಕೇವಲ ಬಿಜೆಪಿ ಮುಖಂಡರ ಜೊತೆಗೆ ರೈತ ಮುಖಂಡರುಗಳು ಅಷ್ಟೇ ಈಗ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ರೂಪರೇಷೆ ಆಗುತ್ತೆ ಅಂತ ಹೇಳಿ ನಾಳೆ ಅಥವಾ ನಾಡಿದ್ದು ನಾವೆಲ್ಲ ಸಭೆ ಸೇರಿ ಮತ್ತೊಮ್ಮೆ ಡಿಸ್ಕಸ್ ಮಾಡಿ ಸಂಪೂರ್ಣವಾಗಿ ಏನು ಈ ಒಂದು ಕಾಮಗಾರಿ ಏನಿದೆ ಅಂದ್ರೆ ಈ ಒಂದು ಯೋಜನೆ ಇದೆ, ಇದನ್ನ ಸಂಪೂರ್ಣವಾಗಿ ವಜಾಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳಿ ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿಠಲ್ ಕುಮಾರ್ ಡೀಟೇಲ್ಸ್ಗೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ವಿವಾದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಯೋಜನೆಗೆ ಅಡ್ಡಿಪಡಿಸಬಾರದು, ಇದನ್ನ ಮಾತಲ್ಲಿ ಬಗೆಹರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಗೆ ಅಡ್ಡಿ ಆಗಬಾರದು, ಮಾತುಕತೆ ನಡೆಸಿ ಸಂಧಾನ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಸಿಎಂ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಆಗ್ತಾ ಇರುವಂತಹ ಬೆಳವಣಿಗೆ ಸಂಬಂಧಪಟ್ಟಂಗೆ ಇದು ರಾಜಕೀಯ ದುರುದ್ದೇಶದ ಹೋರಾಟ, ಅನ್ಯಾಯ ಆಗಲ್ಲ ಅಂದ್ರೂ ಕೂಡ ಪ್ರತಿಭಟಿಸಿದ್ರೆ ಸುಮ್ಮನಿರಲ್ಲ. ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು ದುರುದ್ದೇಶದಿಂದ ಹೋರಾಟ ಮಾಡಲಾಗ್ತಾ ಇದೆ, ರಾಜಕೀಯ ಕಾರಣಕ್ಕಾಗಿ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ, ಅನ್ಯಾಯ ಆಗೋದಿಲ್ಲ ಯಾವ ರೈತರಿಗೂ ಕೂಡ. ಹಾಗಿದ್ರೂ ಕೂಡ ಪ್ರತಿಭಟನೆ ಮುಂದುವರೆಸಿದ್ರೆ, ಯೋಜನೆಗೆ ಅಡ್ಡಿಪಡಿಸಿದ್ರೆ ಸರ್ಕಾರ ಸುಮ್ಮನಿರಲ್ಲ ಅಂತ ಈ ಸಭೆಯ ನಂತರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ. ತೀರ್ಮಾನ ತಗೊಂಡು ಸುಮಾರು ಅಂದಾಜು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ 3 ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನ ನಿಲ್ಲಿಸಬೇಕು, ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು. ಆಗ ಇರಿಗೇಷನ್ ಮಿನಿಸ್ಟರ್ ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು. ನಮ್ಮ ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ರಾಜಕೀಯನೇ ತಾನೇ, ಮತ್ತಿನ್ಯಾನಕ್ಕೆ ಮಾಡ್ತಾರೆ? ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ. ಮಾನ್ಯ ಡಿಸಿಎಂ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ, ನಿಟ್ಟೂರಿಂದ ಡಿಸಿ ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೇವೆ, ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದೇವೆ.
ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಆಗು ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಪರಮೇಶ್ವರ್ ಅವರು ಒಂದು ತಿಪ್ಪೆ ಸರದ ಥರ ಮಾಡಿ ಒಂದು ಕಮಿಟಿ ಥರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ. ನಾವು KDP ಮೀಟಿಂಗ್ ಆಯಿತು, ಅಸೆಂಬ್ಲಿಲಿ ಗಲಾಟೆ ಮಾಡಿದ್ದಾಯಿತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು, ಪಾದಯಾತ್ರೆ ಮಾಡಿದ್ದಾಯಿತು. ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತಗೊಂಡು ಹೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ತೊಡೆ ತಟ್ಟಿ ಹೇಳ್ತೇವೆ, ರೈತರು ಟವಲ್ ಕೊಡಿದ್ರೆ ಈ ಸರ್ಕಾರನೂ ಇರಲ್ಲ. ಶಿವಕುಮಾರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗಬೇಕಾಗಿರೋರು, ಇನ್ನೊಂದು 3 ತಿಂಗಳ ಮುಖ್ಯಮಂತ್ರಿ ಆಗಬೇಕಾಗಿರೋರು, ನೀವು ಕೂಡಲೇ ಇದನ್ನು ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ, ನಿಮಗೆ ಸಹಕಾರ ಕೊಡ್ತೇವೆ. ನೀವು ಮುಖ್ಯಮಂತ್ರಿ ಆಗೋ 3 ತಿಂಗಳೊಳಗಡೆ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು? ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇನೆ, ಶಾಂತ ರೀತಿಯಲ್ಲಿರುವಂಥ ತುಮಕೂರು ಜಿಲ್ಲೆ ಜನ, ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು. ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನು ಕೊಡೋದಿಲ್ಲ. ಮೂಲ ಯೋಜನೆಯನ್ನ ವಿನ್ಯಾಸನ ಹಾಳು ಮಾಡೋದಕ್ಕೂ ಬಿಡೋದಿಲ್ಲ. ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನಾಗುತ್ತೆ. ಯಾವುದೇ ಸಾವು ನೋವಿಗೆ ಈ ಸರ್ಕಾರ ಕಾರಣ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಬ್ಬಕ ತಿಮ್ಮೇಗೌಡರು ಲೈವ್ ನಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ತುಮಕೂರು ಭಾಗದ 10 ಹಳ್ಳಿಗಳ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಣಕ್ಕೂ ಆ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ ನಾವು ಒಂದು ಕಡೆ. ಮತ್ತೊಂದು ಕಡೆ ಈ ಒಂದು ಹೋರಾಟ, ರೈತರ ಹೋರಾಟ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಗೃಹ ಸಚಿವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದು ರಾಜಕೀಯ ಕಾರಣಕ್ಕಾಗಿನೇ, ಅಂದ್ರೆ ಪರೋಕ್ಷವಾಗಿ ವಿರೋಧ ಪಕ್ಷದ ಅವರೇ ಹೋರಾಟವನ್ನ ಮಾಡಿಸ್ತಾ ಇದ್ದಾರೆ. ತಕ್ಷಣ ಅದನ್ನ ನಿಲ್ಲಿಸಬೇಕು ಅನ್ನುವಂತ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಏನಾಗಬಹುದು ಅಂತ ಅನ್ಸುತ್ತೆ? ಒಂದ್ ಕಡೆ ಮಾತುಕತೆಗೆ ಕರೆದು ಮಾತನಾಡ್ತೀವಿ, ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಮಾತುಕತೆ ಮೂಲಕವಾಗಿ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ ಈ ಸಮಸ್ಯೆ? ಈ ಮಾತುಕತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲೇಬೇಕು. ಯೋಜನಾ ಕಾಮಗಾರಿಯನ್ನ ಮುಗಿಸಿ ರಾಮನಗರ ಜಿಲ್ಲೆಗೆ ನೀರನ್ನ ಕೊಂಡೊಯ್ಯಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ, ಅದರಲ್ಲೂ ಕೂಡ ತುಮಕೂರು ಭಾಗದ ಸಚಿವರು ಮತ್ತೆ ಶಾಸಕರ ತೀವ್ರ ವಿರೋಧದ ನಡುವೆಯೂ ಕೂಡ ಅವರು ಹೋರಾಟದ ಅಂದ್ರೆ ಆ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲು ಯಶಸ್ವಿಯಾಗಿದ್ರು. ಇದು ಆರಂಭದಲ್ಲಿ DK ಶಿವಕುಮಾರ್ ಅವರು ಒಂದು ರೀತಿ ಮೇಲ್ಗೈಯನ್ನ ಸಾಧಿಸಿದ್ರು. ಈಗ ಏನು DK ಶಿವಕುಮಾರ್ ಅವರು ಸ್ವಪಕ್ಷೀಯ, ಯಾಕಂದ್ರೆ ಆರಂಭದಲ್ಲಿ ಸಹಕಾರ ಸಚಿವ KN ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ನ ಅಂದ್ರೆ ಗುಬ್ಬಿಯ ಸ್ವಕ್ಷೇತ್ರದ ಸಚಿವರಾಗಿರ್ತಕ್ಕಂಥ SR ಶ್ರೀನಿವಾಸ್ ಅವರು ಕೂಡ ವಿರೋಧವನ್ನ ಮಾಡಿದ್ರು. ಈಗ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಸ್ವಪಕ್ಷೀಯರಿಗೆ ಕಂಟ್ರೋಲ್ ಅನ್ನ ಮಾಡಿದ್ರು ಯಾರು? DK ಶಿವಕುಮಾರ್ ಅವರು. ಈಗ ಅನಿವಾರ್ಯವಾಗಿ ವಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರುಗಳು, ಎಸ್ಪೆಷಲಿ JDS ಶಾಸಕ MT ಕೃಷ್ಣಪ್ಪ ಮತ್ತೆ ಬಿಜೆಪಿ ಶಾಸಕ B ಸುರೇಶ್ ಗೌಡ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತೆ JDS ಗೆ ಇದೊಂದು ರೀತಿ ಬ್ರಹ್ಮಾಸ್ತ್ರ. ಯಾಕಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೇಲ್ಗೈಯನ್ನ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವಾಗಿ ಈ ಒಂದು ಹೋರಾಟವನ್ನ ಬೃಹತ್ ಮಟ್ಟದಲ್ಲಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ಈ ಒಂದು ಲಿಂಕ್ ಕೆನಾಲ್ ಯೋಜನೆಗೆ ಕಡಿವಾಣ ಹಾಕಬೇಕು, ತಡೆ ಹಿಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು 144 ಸೆಕ್ಷನ್ ನಡುವೆಯೂ ಕೂಡ ಏನು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕ ಬೃಹತ್ ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು, ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ. ಸೊ ಹೋರಾಟ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಇತ್ತ ವಿಧಾನಸೌಧದಲ್ಲಿ ಏನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಎಲ್ಲ ಒಂದ್ ಕಡೆಯಾಗಿ ಏನೋ ಆತಂಕಕ್ಕೆ ಒಳಗಾದಂತೆ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇವತ್ತಲ್ಲಿ ಹೋರಾಟ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಕಂಡು ಬಂತು. ಕ್ಷಣಕ್ಕೂ ಕೂಡ ಅಂದ್ರೆ ಹಾಫ್ ಅನ್ ಅವರ್ 1 ಅವರ್ಗೂ ಕೂಡ ಹೊರಗಡೆ ಬಂದು, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಡೆಸ್ತಾ ಇರ್ತಕ್ಕಂಥ DCCOಗಳ ಸಭೆಯಲ್ಲಿ ಅರ್ಧ ಗಂಟೆಗೂ ಹೊರಗಡೆ ಬಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಬಂಧಿತ ಅಂದ್ರೆ ಹೋರಾಟಗಾರರು ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದೀವಿ ಎನ್ನುವಂತ ಒಂದು ಮಾತನ್ನ ಇತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ರು. ಯಾವಾಗ ಇದು ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಮುಖ್ಯಮಂತ್ರಿಗಳೇ ಒಂದು ಸೂಚನೆಯನ್ನ ಕೊಟ್ಟರು, ಪರಮೇಶ್ವರ್ ಅವರೇ ನೀವು ಇದ್ರ ಬಗ್ಗೆ ಒಂದು ಏನು ಸಭೆಯನ್ನ ಮಾಡಿ ಕೂಡಲೇ ನೀವು ಅದಕ್ಕೆ ತೆರೆ ಎಳೀರಿ ಎನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಭೋಜನ ವಿರಾಮಕ್ಕೆ ತೆರಳದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ರು. ನೋಡಿ, ಯೋಜನೆಗೆ ಯಾರು ಕೂಡ ಅಡ್ಡಿಪಡಿಸುವಂತ ಒಂದು ಕೆಲಸವನ್ನ ಆಗಬಾರ್ದು ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಯೋಜನೆ ಕಾಮಗಾರಿ ಮುಂದುವರಿಯುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರವಾನೆ ಮಾಡಿದ್ರು. ಅದಾದ ಬಳಿಕ ಭೋಜನ ವಿರಾಮಕ್ಕೂ ತೆರಳದೆ
ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. DCM ಡಿ ಕೆ ಶಿವಕುಮಾರ್ ಅವರ ಕಚೇರಿಯಲ್ಲಿ ಸುಮಾರು 3/4 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಅಲ್ಲೇ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ, ಮತ್ತೊಂದು ಕಡೆಗೆ DCM ಡಿ ಕೆ ಶಿವಕುಮಾರ್ ಅವರ ಜೊತೆ. ಆಮೇಲೆ ಹೊರಗಡೆ ಬಂದಂತ ಉಭಯ ನಾಯಕರಿಬ್ರು ಕೂಡ ಹೇಳಿದ್ವು ಒಂದೇ ಸಾರಾಂಶ, ಅಂದ್ರೆ ಇದು ರಾಜಕೀಯ ಅಲ್ದಲೆ ಮತ್ತೇನು ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಹೋರಾಟ ಅಂದ್ರೆ ಕಾಮಗಾರಿ ಆರಂಭ ಮಾಡುವಂತ ಸಂದರ್ಭದಲ್ಲಿ ಇದೇ ಬಿಜೆಪಿ ಮತ್ತೆ JDS ನಾಯಕರು ಹೋರಾಟವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಪಡೀರಿ ಎನ್ನುವಂತ ನಿಟ್ಟಲ್ಲಿ ಒಂದು ಸೂಚನೆಯನ್ನ ಕೊಟ್ಟು ಅಂದ್ರೆ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಸೊ ಹೀಗಾಗಿ ಆ ಒಂದು ಬೇಡಿಕೆ ಆಧಾರದ ಮೇಲೆ ನಾವು ಟೆಕ್ನಿಕಲ್ ಕಮಿಟಿ ವರದಿಯನ್ನು ಕೂಡ ಪಡ್ಕೊಂಡಿದ್ವಿ. ಅದಾದ ಬಳಿಕವೇ ಟೆಕ್ನಿಕಲ್ ಕಮಿಟಿ ವರದಿ ಆಧಾರದ ಮೇಲೆ ರೆಗ್ಯುಲೇಟ್ ಮಾಡಿ DCM ಡಿ ಕೆ ಶಿವಕುಮಾರ್ ಅವರು ಯೋಜನಾ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದಾದ್ರೂ ಕೂಡ ಉಭಯ ನಾಯಕರಿಬ್ರು ಕೂಡ ಅಂದ್ರೆ MT ಕೃಷ್ಣಪ್ಪ ಮತ್ತೆ B ಸುರೇಶ್ ಗೌಡರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜಕೀಯ ಅಲ್ದಲೆ ಮತ್ತೇನು, ನಾವು ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನ ನಿಲ್ಲಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋದ್ರ ಮುಖಾಂತರ ಇದೊಂದಕ್ಕೆ ರಾಜಕೀಯ ಬಣ್ಣ ಲೇಪನವನ್ನು ಹಚ್ಚಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ನೋಡಿ ಅಲ್ಲಿರ್ತಕ್ಕಂಥ ರೈತರು ನಮ್ಮವರೇ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೀರಿನ ಅವಶ್ಯಕತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿಯನ್ನ ನಿಲ್ಲಿಸುವಂತ ಒಂದು ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಗೆ